ಅಕ್ರಮ ಶಿಕ್ಷಣವನ್ನು ಮುಂದಿಟ್ಟುಕೊಂಡು ಬಂಡವಾಳ ದಂಧೆಕೋರರಿಗೆ ಧಿಕ್ಕಾರ. ईटीवी न्यूज में आप सभी दर्शकों का स्वागत है। मैं हूं आपके साथ मुबीना। ಇವತ್ತು ವಿಜಯಪುರ ಜಿಲ್ಲೆಯಾದ್ಯಂತ ಏನು ಬೇಸಿಗೆ ಶಿಬಿರ ಸಮ್ಮರ್ ಕ್ಯಾಂಪ್ ಅಂತ ಏನು ನಡೆಸ್ತಾ ಇದ್ದಾರೆ. ಇವತ್ತು ಸಣ್ಣ ಸಣ್ಣ ಮಕ್ಕಳು ಬೇಸಿಗೆಯಲ್ಲಿ ತಮ್ಮ ಮನೆಯಲ್ಲಿ ವಿಶ್ರಾಂತಿಗೋಸ್ಕರ ಅಂತ ಇವತ್ತು ಸರ್ಕಾರಗಳು ಶಾಲೆಗೆ ರಜೆಯನ್ನು ಘೋಷಣೆ ಮಾಡುವುದರ ಮೂಲಕ ಇವತ್ತು ಇಡೀ ಶಿಕ್ಷಣ ಇಲಾಖೆಗೆ ಒಂದು ಆದೇಶವನ್ನು ಆಯುಕ್ತರು ಹೊರಡಿಸಿರ್ತಾರೆ. ಏನಂತಪ್ಪ ಅಂದ್ರ ಮಕ್ಕಳಿಗೆ ರಜೆ ಅಂತ ಏನು ಸರ್ಕಾರ ಏನ ಆದೇಶದ ಮೇರೆಗೆ ಎಲ್ಲಾ ಸ್ಕೂಲ್ಗಳಿಗೆ ರಜೆ ನೀಡಬೇಕಂತ. ಆದ್ರೆ ಇವತ್ತು ಮಕ್ಕಳ ಹಕ್ಕುಗಳ ಉಲ್ಲಂಘನೆಗಳನ್ನ ಮಾಡಿ ಇವತ್ತು ಸಮ್ಮರ್ ಕ್ಯಾಂಪ್ ಮತ್ತು ಇವರೇನ ಬೇಸಿಗೆ ರಜೆ ಟ್ಯೂಷನ್ ಕ್ಲಾಸಸ್ ಮತ್ತು ವೆಕೇಶನ್ ಕ್ಲಾಸಸ್ ಅಂತ ಏನ ಹೆಸರಿನಲ್ಲಿ ಆಯಾ ಸಂಸ್ಥೆಗಳು ಇವತ್ತು ಒಂದು ತಮ್ಮ ಬಂಡವಾಳಗಳನ್ನ ಎಲ್ಲೋ ಒಂದು ಕಡೆ ಸಂಗ್ರಹಣೆ ಮಾಡೋಗೋಸ್ಕರ ಪಾಲಕರನ್ನ ಹಿಂಡುವಂತ ವಿಷಯದಲ್ಲಿ ಇವತ್ತು ದುಡ್ಡಿನ ಆಮೇಶದಲ್ಲಿ ಇವತ್ತೇನಪ್ಪಾ ಅಂದ್ರ ಮಕ್ಕಳಿಗೆ ಟ್ಯೂಷನ್ ಕ್ಲಾಸ್ ತರಬೇತಿ ಅದು ಇದು ಬೇಸಿಗೆ ತರಬೇತಿ ಅಂತ ಇವತ್ತು ವಸತಿ ಸಹಿತ ಮತ್ತು ವಸತಿ ರಹಿತ ಅನ್ನುವ ಒಂದು ಪೋಸ್ಟರ್ ಮತ್ತು ಬ್ಯಾನರ್ ಪ್ಯಾಂಪ್ಲೆಟ್ಸ್ ಗಳನ್ನ ಮುದ್ರಿಸಿ ಪ್ರಚಾರ ಮಾಡುವುದರ ಮೂಲಕ ಇವತ್ತು ಇಡೀ ಜಿಲ್ಲೆಯಾದ್ಯಂತ ನಾನು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಮ್ಮರ್ ಕ್ಯಾಂಪ್ ಮತ್ತು ಏನು ಟ್ಯೂಷನ್ ವೆಕೇಶನ್ ಕ್ಲಾಸ್ಗಳು ಏನದಾವ 2 ವರ್ಷದ ಬೇಸಿಗೆ ಶಿಬಿರಗಳೇನದಾವ ಎಲ್ಲಾದ್ರೂ ಇದ್ರೆ ಅದು ವಿಜಯಪುರ ಜಿಲ್ಲೆ ಅಂತ ನಾನು ಸ್ಪಷ್ಟವಾಗಿ ಹೇಳಬೇಕು. ಯಾಕಂದ್ರೆ ಇವತ್ತು ಇಷ್ಟು ವಿಜಯಪುರ ಜಿಲ್ಲೆಯಲ್ಲಿ ಅಕ್ರಮವಾಗಿ ಸಂಸ್ಥೆಗಳು ನಡೀತಾ ಇದಾವ. ಇದಕ್ಕೆ ಶಿಕ್ಷಣ ಇಲಾಖೆ ಯಾವುದೇ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾ ಇಲ್ಲ. ಅದಕ್ಕೆ ಇವತ್ತು ನಾನು ಶಿಕ್ಷಣ ಇಲಾಖೆಗೆ ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ DDP ಅವ್ರ ಹತ್ರ ನಾನು ಕೇಳ್ಕೊಳ್ಳೋದೇನಂದ್ರ ನಮ್ಮ ಕರ್ನಾಟಕ ಸೇನೆ ತಮಗ ಈ ಇಲಾಖೆಗೆ 2 ದಿನದ ಗಡುವನ್ನು ಕೊಡ್ತೀವಿ. ನಾವು ಇವತ್ತು ಮನವಿಯನ್ನ ಕೊಡೋದ್ರ ಮೂಲಕ 2 ದಿನದ ಗಡುವನ್ನು ಕೊಟ್ಟಿರ್ತೀವಿ. ತಾವು 2 ದಿನಗಳಲ್ಲಿ ನಮ್ಮತ್ತ ಸಿಕ್ಕಂತ ಕೆಲವೊಂದಿಷ್ಟು ಪ್ಯಾಂಪ್ಲೆಟ್ಸ್ ಗಳು ಮತ್ತು ಅವರದ ಪೋಸ್ಟರ್ ಗಳೇನದವರ ಅದರ ಸಂಬಂಧಪಟ್ಟ ಎಲ್ಲಾ ಸಾಕ್ಷಿ ಆಧಾರಗಳ ಸಮೇತ ತಮಗೆ ಮನವಿ ಮೂಲಕ ನಾವು ಸಲ್ಲಿಸಿರ್ತೀವಿ. ಕೂಡಲೇ ಇಂಥವ್ರ ಮೇಲೆ ಹೋಗಿ ತಾವು ನೇರವಾಗಿ ಕಾನೂನು ಕ್ರಮ ಜರುಗಿಸಿ ಅವರಿಗೆ ಒಂದು ಶಿಸ್ತಿನ ಕ್ರಮ ಜರುಗಿಸದೇ ಇದ್ದಲ್ಲಿ 2 ದಿನಗಳ ಕಾಲಾವಕಾಶ ತಮಗೆ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಆಲ್ರೆಡಿ ಈಗ 15 ರಿಂದ 20 ದಿನಗಳು ಮುಗಿಲಾಕ್ ಬಂದಿದಾವ. ಇವು ಎಲ್ಲ ಟ್ಯೂಷನ್ ಮತ್ತು ಬೇಸಿಗೆ ಶಿಬಿರ ತರಬೇತಿಗಳು ಪ್ರಾರಂಭವಾಗಿ ಒಂದು ಮಕ್ಕಳಿಗೆ ತಲಾ 35,000 40,000 ಅಂತ 2 ತಿಂಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದುಡ್ಡನ್ನ ಹೀರುವ ನಿಟ್ಟಿನಲ್ಲಿ ಇವತ್ತೇನು ದಂಧೆಕೋರರು ದಂಧೆಯನ್ನು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು. ವಿಜಯಪುರ ಜಿಲ್ಲೆಯಾದ್ಯಂತ ಏನು ಪಾಲಕರು ಇವತ್ತೇನು ದಿಕ್ಕನ್ನ ಬದಲಾಯಿಸಿ ಇವತ್ತೇನ ಈ ದಂಧೆಯನ್ನು ನಡೆದಿದೆ ಇದಕ್ಕೆ ಸೂಕ್ತ ಕಾನೂನು ಕ್ರಮ ಆಗಬೇಕನ್ನುವ ನಿಟ್ಟಿನಲ್ಲಿ ಇವತ್ತು ವಿಜಯಪುರ ಜಿಲ್ಲೆ ನಮ್ಮ ಕರ್ನಾಟಕ ಸೇನೆಯಿಂದ ಇವತ್ತು ಮನವಿ ಕೊಡೋದ್ರ ಮೂಲಕ ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಅಕಸ್ಮಾತ್ ತಾವು ಇದನ್ನ ಎಲ್ಲೋ ಒಂದು ಕಡೆ ಕಡೆಗಣಿಸಿದರೆ ಮುಂದಿನ ದಿನಮಾನಗಳಲ್ಲಿ ಆಫೀಸನ್ನ ಮುತ್ತಿಗೆ ಹಾಕುವುದರ ಮೂಲಕ ನಮ್ಮ ಕರ್ನಾಟಕ ಸೇನೆಯ ಏನು ಶಕ್ತಿ ಅನ್ನೋದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನೋದು ಮಾತನ್ನ ಈ ಮಾಧ್ಯಮದ ಮೂಲಕ ಎಚ್ಚರಿಕೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಹೇಶ್ ನಾಯಕ್, ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷರು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।